ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶದಲ್ಲಿ ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು ಈ ಪಾಠದ ವಿವರಣೆ ಮತ್ತು ಕಂಡುಹಿಡಿಯಿರಿ ಪಾರ್ಟನ್ನು ನೋಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಇನ್ನೊಂದು ವಿಷಯಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಫಸ್ಟ್ ಚಾಪ್ಟರ್ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳಿದೆಯಲ್ವಾ, ಆ ಒಂದು ವೀಡಿಯೋಸ್ಗಳಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬನ್ನಿ ನೋಡೋಣ. ಅಂಕಗಣಿತದ ಉಕ್ತಿಗಳು ಏನಪ್ಪ ಇದು ಅಂತ ಅಂದರೆ, ಸರಳ ಉಕ್ತಿಗಳು ಅಂತ ಅಂದರೆ 13 + 2, 20 - 4, 12 × 5, 18 ÷ 3 ಇಂತಹ ಗಣಿತದ ಪದೋಕ್ತಿಗಳನ್ನು ನೀವು ನೋಡಿರಬಹುದು. ಅಂತಹ ಪದೋಕ್ತಿಗಳನ್ನು ನಾವು ಅಂಕಗಣಿತದ ಉಕ್ತಿಗಳು ಅಂತ ಕರಿತೀವಿ. ಇವನ್ನೆಲ್ಲ ನಾವು ಅಂಕಗಣಿತದ ಉಕ್ತಿಗಳು ಅಂತೀವಿ, ಅರಿಥ್ಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ. ಪ್ರತಿ ಅಂಕಗಣಿತದ ಉಕ್ತಿಗೆ ಒಂದು ಬೆಲೆ ಇರುತ್ತೆ, ಹೌದಲ್ವಾ? ಅದು ಅದರ ಮೌಲ್ಯವನ್ನು ಕಂಡುಹಿಡಿಯಿಂದ ದೊರೆಯುವ ಒಂದು ಸಂಖ್ಯೆ ಆಗಿರುತ್ತೆ. ಉದಾಹರಣೆಗೆ ಇಲ್ಲಿ ಒಂದು ಉಕ್ತಿ ಇದೆ, 13 + 2. ಅದನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ? 15 ಬರುತ್ತೆ ಅಲ್ವಾ? ನೀವು 13ನ್ನು 2 ಜೊತೆಗಾದರೂ ಕೂಡಿಸ್ರಿ ಅಥವಾ 2ನ್ನು 13 ಜೊತೆಗಾದರೂ ಕೂಡಿಸ್ರಿ, ಅದು ಉತ್ತರ 15 ಬರುತ್ತೆ. ಈ ವ್ಯಕ್ತಿಯನ್ನು 13ನ್ನು ಇಲ್ಲಿ ನೋಡಿ, 13 × 2 ಅಥವಾ 13 ಮತ್ತು 2ರ ಮೊತ್ತ ಅಂತ ಹೇಳಿಬಿಟ್ಟು ನಾವು ಹೇಳ್ಬೋದು. ಈ ರೀತಿಯಾಗಿ ಓದೋದಲ್ವ ನಾವು. ಮತ್ತು ಅಂಕಗಣಿತದ ಉಕ್ತಿ ಮತ್ತು ಅದರ ಬೆಲೆಯ ಒಂದು ನಡುವೆ ಸಂಬಂಧ ಇದೆಯಲ್ವಾ, ಅದಕ್ಕೆ ನಾವು ಈ ಒಂದು ಸಮತೆಯ ಚಿಹ್ನೆಯೊಂದಿಗೆ ಅಂದರೆ ಈಕ್ವಲ್ಸ್ ಅಂತೀವಿ. ಅಂದರೆ 13 + 2 = 15. ಇಲ್ಲಿ ಕೂಡಿಸಿದಾಗಲೂ ಸಹ ಅದು ಉತ್ತರ 15 ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಪ್ರಶ್ನೆ ನೋಡೋಣ. ಮಲ್ಲಿಕಾ ಶಾಲೆಯಲ್ಲಿ ಊಟಕ್ಕೆ ಪ್ರತಿದಿನ 25 ರೂಪಾಯಿ ಖರ್ಚು ಮಾಡ್ತಾಳಂತೆ. ಸೋಮವಾರದಿಂದ ಶುಕ್ರವಾರದವರೆಗೆ ಒಂದು ವಾರದಲ್ಲಿ ಆಕೆ ಊಟಕ್ಕೆ ಖರ್ಚು ಮಾಡುವ ಒಟ್ಟು ಮೊತ್ತಕ್ಕೆ ಉಕ್ತಿಯನ್ನು ಬರೆಯಿರಿ. ಸೊ ಏನಂತೆ? 25 ರೂಪಾಯಿ ಅಂತೆ. ಸೋಮವಾರದಿಂದ ಶುಕ್ರವಾರ ಅಂತ ಅಂದರೆ 5 ದಿನ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿನ. ಇದು ಒಂದು ಉಕ್ತಿ. ಉತ್ತರ ಕಂಡುಹಿಡಿರಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಒಂದು ಉಕ್ತಿ, ಸಿಂಪಲ್ ಆಗಿ ಒಂದು ಏನು ಕಂಡುಹಿಡಿರಿ, ಒಂದು ಎಕ್ಸ್ಪ್ರೆಷನನ್ನು ಬರೀರಿ ಅಂತ. ಅಂದರೆ ಇಲ್ಲಿ ಸ್ಟೋರಿ ಕೊಟ್ಟಿದ್ದಾರೆ, ಸಿಂಪಲ್ ಆಗಿ ಅದರೊಳಗಡೆ ಏನಿದೆ ಅನ್ನೋದನ್ನು ಬರೀರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. 5 × 25 ಅಂತ ಅಂದರೆ 5 ಬಾರಿ. ಇದನ್ನು 25 × 5 ಆದರೂ ಅದು ಬರೆದು, ಅದು 5 × 25 ಆಗ್ಬೋದು. 5 × 25 5 ಬಾರಿ 25 ಅಥವಾ 5 ಮತ್ತು 25ರ ಗುಣಲಬ್ಧ ಅಂತಲೂ ಬರೀಬೋದು. ಬೇರೆ ಬೇರೆ ಉಕ್ತಿಗಳಿಗೆ ಒಂದೇ ಬೆಲೆ ಇರಬಹುದು ಅಲ್ವಾ? ಒಂದು ಸಂಖ್ಯೆ 12ನ್ನು 2 ಸಂಖ್ಯೆಗಳು ಹಾಗೆ 4 ಕ್ರಿಯೆ ಪ್ಲಸ್ಸು, ಮೈನಸ್ಸು, ಇಂಟು, ಡಿವೈಡೆಡ್ ಬೈಗಳಲ್ಲಿ ಯಾವುದಾದ್ರೂ ಒಂದನ್ನು ಬಳಸಿ ವ್ಯಕ್ತಪಡಿಸಬಹುದಾದ ಹಲವಾರು ಉದಾಹರಣೆಗಳಿದೆ. ಉದಾಹರಣೆಗೆ 12ಕ್ಕೆ ನೋಡ್ರಿ, ಇಲ್ಲಿ 10 2 12. ಸೊ ಇದು ಎಕ್ಸಾಂಪಲ್ ಇದೆ. ನೆಕ್ಸ್ಟು 15 - 3 12 ಬರುತ್ತೆ ಆನ್ಸರು. 3 4 12. 24 ÷ 2 ಅಂತ ಅಂದರೆ ಅದಕ್ಕೂ 12. ಸೊ 12 ಅಂತ ಆನ್ಸರ್ ಬರೋ ಹಾಗೆ ಯಾವುದಾದ್ರೂ ಒಂದು ಉಕ್ತಿ ಹೇಳ್ರಪ್ಪ ಅಂತಂದರೆ ನಮ್ಮ ಶಾಲೆಯಲ್ಲಿ ಬಹಳಷ್ಟು 6 + 6 12 ಬಹಳಷ್ಟು ಎಕ್ಸಾಂಪಲ್ಸ್ಗಳು ಬಂದುಬಿಡತ್ತೆ ಅಲ್ವಾ? ಸೊ ಹಾಗಾಗಿಬಿಟ್ಟು ನೆಕ್ಸ್ಟ್ ಕ್ವಶನ್ ನೋಡೋಣ. ನಿಮ್ಮ ನೆಚ್ಚಿನ ಸಂಖ್ಯೆಯನ್ನು ಆರಿಸಿ ಅದೇ ಬೆಲೆ ಬರುವಂತೆ ನಿಮಗೆ ಸಾಧ್ಯವಾದಷ್ಟು ಅನೇಕ ಉಕ್ತಿಗಳನ್ನು ಬರೆಯಿರಿ. ಈಗ ನನ್ನ ನೆಚ್ಚಿನ ಸಂಖ್ಯೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಾನು 30 ಅಂತ ತೊಗೊಂಡೆ. ಈ 30 ನಾನು ಯಾವ್ಯಾವ ರೀತಿಯಾಗಿ ಪಡಿಬೋದು? ಮೊದಲನೇ ವಿಧಾನದಲ್ಲಿ 15 + 15 ಅಂತ ಪಡಿಬೋದು, ಉತ್ತರ. ಅದೇ ಕೂಡುವಿಕೆಯಲ್ಲೇ ತೊಗೊಂಡೆ ಅಂತ ಅಂದರೆ 20 + 10 ಅಂತ ತೊಗೊಳ್ಬೋದು, ಉತ್ತರ 30 ಬಂತು. ಎಲ್ಲದಕ್ಕೂ 30 ಬರಬೇಕು. ಓಕೆ, ಎರಡನೇದೊಳಗೆ ಕಳಿಯೋದ್ರೊಳಗೆ ಮಾಡ್ಕೊಂಡೆ ಅಂತ ಅಂದ್ಕೊಳ್ರಿ. 45 - 15 ಮಾಡಿಕೊಂಡೆ, ಉತ್ತರ 30. 5ರಲ್ಲಿ 5 ಕಳೆದ್ರೆ 0, 4ರಲ್ಲಿ 1 ಕಳೆದ್ರೆ 3. ಓಕೆ, ನೆಕ್ಸ್ಟ್ ಮತ್ತೆ ಕಳಿಯೋದ್ರೊಳಗೆ ತೊಗೊಂಡೆ ಅಂತ ಅಂದರೆ 50ರಲ್ಲಿ 20 ಕಳಿತೀನಿ ಅಂತ ಹೇಳ್ತಾರೆ, 100ರಲ್ಲಿ 70 ಕಳಿತೀನಿ ಅಂತ ಹೇಳಿ ಬಹಳಷ್ಟು ಆಪ್ಷನ್ಸ್ ಇರುತ್ತೆ. ಗುಣಾಕಾರದಲ್ಲಿ ನೋಡಿದಾಗ 6 5 30 ಅಥವಾ 10 3 30 ಅಂತ ಹೇಳ್ಬೋದು, ಅಥವಾ 3 10 30 ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಡಿವಿಷನಲ್ಲಿ ನೋಡಿದಾಗ, ಭಾಗಾಕಾರದಲ್ಲಿ ನೋಡಿದಾಗ ನಾವು 60 / 2 ಅಂತ ಹೇಳಿಬಿಟ್ಟು ನೋಡಬಹುದು. ಓಕೆ, 2 1 2 2 2 3 6 0 30. ಸೊ ಎಷ್ಟು ರೀತಿಯಾಗಾದರೂ ನಾವು ಅನೇಕ ಉಕ್ತಿಗಳನ್ನು ನಾವು ಬರೀಬಹುದು. ಸೊ ಬನ್ನಿ ಈಗ ನೋಡೋಣ ಉಕ್ತಿಗಳನ್ನು ಹೋಲಿಸೋದು ಅಂತ ನಾವು ಸಂಖ್ಯೆಗಳನ್ನು = ಇದು ಏನಿದು, ಇಲ್ಲಿ ನೀವು ಚಿಹ್ನೆ ನೋಡ್ಬೋದು, ದೊಡ್ಡದು ಚಿಕ್ಕದು ಚಿಹ್ನೆಗಳಿಂದ ಹೋಲಿಸುವಂತೆ ಉಕ್ತಿಗಳನ್ನು ಹೋಲಿಸಬಹುದು. ನಾವು ಉಕ್ತಿಗಳ ಬೆಲೆಯನ್ನು ಆಧರಿಸಿ ಅದಕ್ಕನುಗುಣವಾಗಿ ಸಮ, ದೊಡ್ಡದು, ಚಿಕ್ಕದು ಸಂಕೇತ ಬರೆದು ಅವುಗಳನ್ನು ಹೋಲಿಸ್ತೇವೆ. ಉದಾಹರಣೆಗೆ ಇಲ್ಲಿ ನೋಡ್ಬೋದು, ಏನು 10 + 2 12 ಅಲ್ವಾ? 7 + 1 8. ಸೊ ಯಾವ್ದು ದೊಡ್ಡದು? 12 8ಕ್ಕಿಂತ ದೊಡ್ಡದು ಅಂತ ಹೇಳ್ತೀವಿ ಅಲ್ವಾ? ನೆಕ್ಸ್ಟು ಸೊ ಅದೇ ಇಲ್ಲಿ ಕೊಟ್ಟಿದ್ದಾರೆ, 10 + 2 12, 7 1 8 ಬೆಲೆಗಿಂತ ದೊಡ್ಡದಾಗಿದೆ. ಸೊ ಇಲ್ಲಿ ಬಂದಾಗ 13ರಲ್ಲಿ 2 ಕಳೆದ್ರೆ 11, 4 3 12.
ಸೊ ಯಾವ್ದು ದೊಡ್ಡದು? 11 12ಗಿಂತ ಚಿಕ್ಕದು. 11 12ಗಿಂತ ಚಿಕ್ಕದು ಅಂತ ಹೇಳ್ಬೋದು. ಓಕೆ ಫೈನ್. ನೆಕ್ಸ್ಟ್ ಬರೋಣ. ಕಂಡುಹಿಡಿಯಿರಿ. ಪೇಜ್ ನಂಬರ್ 25ರಲ್ಲಿರುವಂತಹ ಕಂಡುಹಿಡಿಯಿರಿ ನೋಡಿದಾಗ ಇಲ್ಲಿ ಏನಿದೆ ಅಂತಂದರೆ, ಸೊ ಎರಡನ್ನೂ ಸಹ ನಾವು ಈಕ್ವಲ್ ಮಾಡಬೇಕು. ಸಮ ಚಿಹ್ನೆಯ ಎರಡೂ ಬದಿಗಳಲ್ಲಿ ಉಕ್ತಿಗಳು ಸಮವಾಗುವಂತೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಸೊ ಬನ್ನಿ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಸೊ ನೋಟ್ಸಲ್ಲಿ ಬರೆದಿದ್ದೀನಿ ನಾನಿಲ್ಲಿ. 13 + 4, ಆದರೆ ಈ ಭಾಗದಲ್ಲಿ 6 ಕೊಟ್ಟಿದ್ದಾರೆ. ಸೊ 6 ಕೊಟ್ಟಾಗ 13 4 ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು ನೋಡಬೇಕು. 17 ಆಗುತ್ತೆ. 17ರಲ್ಲಿ 6 ಕಳೆದುಬಿಟ್ರೆ ನಮಗೆ ಉತ್ತರ ಸಿಗುತ್ತೆ. ಅದುವೇ 11. ಅದು 11. 11 6 17 ಅಲ್ವಾ? ಸೊ ಅದಾದಮೇಲೆ ನೆಕ್ಸ್ಟು ಕ್ರಾಸ್ ಚೆಕ್ ಮಾಡ್ಬೋದು. ನೆಕ್ಸ್ಟು 6 5 30, ಈ ಸೈಡಲ್ಲಿ ಕೊಟ್ಟಿದ್ದಾರೆ 30 ಆನ್ಸರು. ಸೊ 22ಕ್ಕೆ ಎಷ್ಟು ಹಾಕಿದ್ರೆ 30 ಬರುತ್ತೆ? 8 ಹಾಕಿದ್ರೆ 30 ಬರುತ್ತೆ. 22 8 30. ಓಕೆ, ಎರಡೂ ಕಡೆ LHS RHS ಅಂತ ಹೇಳ್ತೀವಲ್ವಾ, ಎರಡೂ ಕಡೆ ಈಕ್ವಲ್ ಆಗಬೇಕು. ಈ ಬದಿನೂ ಎಡಬದಿನೂ ಬಲಬದಿನೂ ಎರಡೂ ಕಡೆ ಸೇಮ್ ಆಗಬೇಕು. ನೆಕ್ಸ್ಟ್ ಇಲ್ಲಿ 8 ಕೊಟ್ಟಿದ್ದಾರೆ. 64 ಡಿವೈಡೆಡ್ ಬೈ 2 ಅಂತ ಅಂದರೆ 2 1 2 3 6 2 2 4 ಎಷ್ಟಾಯಿತು? 32 ಆಯಿತು. ಹಾಗಾದರೆ ಯಾವ ಮಗ್ಗಿಯಿಂದ ಗುಣಿಸಿದ್ರೆ 8 4 32. ಓಕೆ, ನೆಕ್ಸ್ಟ್ 34ರಲ್ಲಿ ಎಷ್ಟನ್ನು ಕಳೆದ್ರೆ 25 ಬರುತ್ತೆ. 34ರಲ್ಲಿ 9ನ್ನು ಕಳೆದ್ರೆ 25 ಬರುತ್ತೆ. ಅಥವಾ 34ರಲ್ಲಿ ನಾವು 25ನ್ನು ಕಳೆದ್ರೆ ಸಹ 9 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಮುಂದಿನ ಉಕ್ತಿಗಳನ್ನು ಅವುಗಳ ಬೆಲೆಗಳ ಆರೋಹಣ ಏರಿಕೆ ಕ್ರಮ ಅಂತ ಅಂದರೆ ಚಿಕ್ಕದ್ರಿಂದ ದೊಡ್ಡದು ಅಲ್ವಾ, ಏರಿಕೆ ಕ್ರಮದಲ್ಲಿ ಜೋಡಿಸಿ ಫಸ್ಟ್ ಇದನ್ನು ನಾವು ಸಾಲ್ವ್ ಮಾಡ್ಕೊಬೇಕು. ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೊಬೇಕು ಅಂತ ಅಂದರೆ ಅಲ್ಲಿ ಕೊಟ್ಟಿದ್ದಾರೆ. 67ರಲ್ಲಿ 19ನ್ನು ಕಳೀರಿ, ಎಷ್ಟಾಗತ್ತೆ? 48. ಓಕೆ, ನೆಕ್ಸ್ಟ್ 67ರಲ್ಲಿ 20 ಕಳೆದ್ರೆ 47. ಓಕೆ, ನೆಕ್ಸ್ಟ್ 35ಕ್ಕೆ 25ನ್ನು ಸೇರಿಸಿದ್ರೆ 60. 5 11 ಅಥವಾ 11 5 55. 120 ಡಿವೈಡೆಡ್ ಬೈ 3 ಅಂತ ಅಂದರೆ 3 4 12 40. ಸೊ ಈ ಒಂದು ಉತ್ತರಗಳನ್ನು ನಾವು ಆರೋಹಣ ಕ್ರಮದಲ್ಲಿ ಬರಿಬೇಕಂತೆ, ಚಿಕ್ಕದ್ರಿಂದ ದೊಡ್ಡದು. ಸೊ ಫಸ್ಟ್ ಏನು ಬರಿತೀವಿ? 40 ಬರಿತೀವಿ. ಅದಾದಮೇಲೆ ನೀವು ನೋಡಬಹುದು ಯಾವುದಿದೆ? 47 ಇದೆ. ಅದಾದಮೇಲೆ 48 ಇದೆ. ಅದಾದಮೇಲೆ 50 ಇದೆ. 55 ಇದೆ. 60 ಇದೆ. ಓಕೆ ಫೈನ್. ಇದನ್ನು ನಾವು ಚಿಹ್ನೆ ಪ್ರಕಾರ ಬರಿಬೇಕಾಗತ್ತೆ ಮಕ್ಕಳ. 40 47ಕ್ಕಿಂತ ಚಿಕ್ಕದು, 47 48ಕ್ಕಿಂತ ಚಿಕ್ಕದು, 48 55ಕ್ಕಿಂತ ಚಿಕ್ಕದು, 55 60ಕ್ಕಿಂತ ಚಿಕ್ಕದು. ಕಂಪ್ಲೀಟ್ ಫಿನಿಶ್ ಆಗುತ್ತೆ ಇಲ್ಲಿಗೆ. ಈ ರೀತಿಯಾಗಿ ಇಷ್ಟನ್ನು ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಉದಾಹರಣೆ 2. ಯಾವುದು ದೊಡ್ಡದು? 1024 ದೊಡ್ಡದಾ ಅಥವಾ 23 + 125 ದೊಡ್ಡದಾ ಅಥವಾ 1022 + 128 ದೊಡ್ಡದಾ ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಈಗ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ನಾವಿಲ್ಲಿ ಸೈಡಿಗೆ ಹಾಕ್ಕೊಂಡು ಮಾಡ್ಬೋದು. ಯಾವ ರೀತಿಯಾಗಿ 1000 ನಾವು ಮುಂಚಿಂದನೂ ಮಾಡ್ತೀವಲ್ವಾ, 2 ನಿಮಿಷದಲ್ಲಿ ಮಾಡ್ತೀವಿ ತಡಿಯಪ್ಪ ಅಂತ ಹೇಳ್ಬಿಟ್ಟು ಮಾಡಿಬಿಡ್ಬೋದು. ಓಕೆ, ಆಮೇಲೆ ಈ ಕಡೆ 1022 ಅದಕ್ಕೆ 120. ಆದರೆ ಇವರು ಬೇರೆ ಮೆಥಡನ್ನು ಕೊಟ್ಟಿದ್ದಾರೆ. ಹೇಗೆ ಅಂತ ಹೇಳಿಬಿಟ್ಟು ನೋಡೋಣ. ಇದು ರಾಜನ ಬಳಿ 1023, ಇದು ರಾಜಂದು, ಇದು ಜಾಯ್ದು, ನೆನಪಿರಲಿ. ಓಕೆ, ರಾಜನ ಬಳಿ 1023 ಗೋಲಿಗಳಿದಾವೆ. ಅದಾದಮೇಲೆ ನೆಕ್ಸ್ಟು 125 ಗೋಲಿಗಳು ಹೆಚ್ಚಾಯ್ತಂತೆ. ಈ ಸ್ಟೋರಿಗೆ ಬರೋಣ. ಜಾಯ್ ಹತ್ರ 1022 ಗೋಲಿಗಳಿದ್ವಂತೆ. 128 ಮತ್ತೆ ಗೋಲಿಗಳು ಜಾಸ್ತಿ ಆಯ್ತಂತೆ, ಅಂದರೆ ತಗೊಂಡಂತೆ. ಓಕೆ ಫೈನ್. ಸೊ ಇದು ರಾಜಂದು, ಇದು ಜಾಯ್ದು. ಓಕೆ, ಹಾಗಾದರೆ ಇಲ್ಲಿ ಕಂಪ್ಯಾರಿಸನ್ ಮೂಲಕ ಯಾವುದು ಚಿಕ್ಕದು ಅಥವಾ ದೊಡ್ಡದು ಅಂತ ಹೇಳಿಬಿಟ್ಟು ಹೇಳ್ಬೋದು. ಹೇಗೆ? ಇಲ್ಲಿ ರಾಜನ ಹತ್ರ 1023 ಇದೆ, ಜಾಯ್ ಹತ್ರ 1022. ಹಾಗಾದರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮುಂದಿನ ಎಲ್ಲ ಲೆಕ್ಕ ಈ ರೀತಿನೇ ಮಾಡಬೇಕಾಗಿದ್ದು. ಜಾಯ್ನ ಹತ್ರ 1 ಜಾಸ್ತಿ ಇದೆ ನೀವು ಹೇಳ್ಬೋದು, ಅದಕ್ಕೋಸ್ಕರ ಇಲ್ಲಿ 1 ಅಂತ ಬರೆದಿದ್ದಾರೆ. ಓಕೆ, ನೆಕ್ಸ್ಟು 125 ರಾಜನ ಹತ್ರ ಮತ್ತೆ ಜಾಸ್ತಿ ಆಯ್ತಂತೆ, ಅಂದರೆ ಮತ್ತೆ ಅವನು ಹೆಚ್ಚು ಸಿಗತ್ತಂತೆ ಅವನಿಗೆ 125. ಆದರೆ ಜಾಯ್ ಹತ್ರ 100. ಈ ಎರಡನೇ ನಂಬರ್ ಅಷ್ಟೇ ನಾವು ಈಗ ಕಂಪ್ಯಾರಿಸನ್ ಮಾಡ್ತಿರೋದು. ಇವನ ಹತ್ರ 125, ಇವನ ಹತ್ರ 128. 128 ಅಂತಂದರೆ 26 27 28 3 ಜಾಸ್ತಿ ಆಗಿದೆ ಯಾರ ಹತ್ರ? ಜಾಯ್ ಹತ್ರ. ಫೈನಲ್ ಆಗಿ ಯಾರ ಹತ್ರ ಜಾಸ್ತಿ ಆಗಿದೆ ಅಥವಾ ಯಾರ ಹತ್ರ ಕಡಿಮೆ ಆಗಿದೆ ಅಂತ ನೋಡಿದ್ರೆ ಇವನ ಹತ್ರ 1 ಜಾಸ್ತಿ ಆಗಿತ್ತು, ಇವನ ಹತ್ರ 3 ಜಾಸ್ತಿ ಆಗಿತ್ತು. 3ರಲ್ಲಿ 1 ಕಳೆದ್ರೆ 2. ಯಾರ ಹತ್ರ? ಜಾಯ್ ಹತ್ರ 2 ಜಾಸ್ತಿ ಆಗಿದೆ. ಹಾಗಾದರೆ ಯಾರ ಹತ್ರ ಜಾಸ್ತಿ ಆಗಿದೆ? ಜಾಯ್ ಹತ್ರ ಜಾಸ್ತಿ ಆಗಿದೆ. ಓಕೆ ಫೈನ್. ಇದು ಈ ಮೊದಲನೇದು. ಸೊ ಕಂಪ್ಯಾರಿಸನ್ ಮಾಡಿಕೊಂಡು ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಹೇಳೋದು. ಸೊ ಅದಕ್ಕೆ ಕೊನೆಗೆ ಲಾಸ್ಟಿಯಾಗಿ ಈ ರೀತಿಯಾಗಿ ಉಕ್ತಿಯನ್ನು ನಾವು ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್
ಉದಾಹರಣೆ 3 ಯಾವುದು ದೊಡ್ಡದು? 113 ಮೈನಸ್, ಈಗ ಕಳಿಯೋದ್ರೊಳಗಡೆ ಯಾವ ರೀತಿಯಾಗಿ ನೋಡೋದು ಅಂತ ನೋಡೋಣ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 113 ಮೈನಸ್ 25 ಅಥವಾ 112 ಮೈನಸ್ 24. ಇಲ್ಲಿ ಸ್ಟೋರಿಯಲ್ಲಿ ಏನಪ್ಪ ಅಂತಂದರೆ ರಾಜನ ಹತ್ರ 113 ಗೋಲಿಗಳಿದ್ವಂತೆ, ಅದರೊಳಗೆ 25 ಕಳೆದು ಹೋದ್ವಂತೆ. ಜಾಯ್ನ ಹತ್ರ 112 ಗೋಲಿ ಇದ್ವಂತೆ, 24 ಕಳೆದು ಹೋಯ್ತಂತೆ. ಸೊ ಬನ್ನಿ ನೋಡೋಣ ಏನಂತ. ಸೊ ಫಸ್ಟು ರಾಜನ ಹತ್ರ 113, ಜಾಯ್ ಹತ್ರ 112. ಯಾರ ಹತ್ರ ಜಾಸ್ತಿ ಗೋಲಿಗಳಿದ್ದಾವೆ? ರಾಜನ ಹತ್ರ ಜಾಸ್ತಿ ಗೋಲಿಗಳಿದ್ದಾವೆ. ಓಕೆ, ಒಂದು ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? ಒಂದು ಜಾಸ್ತಿ ಇದೆ. ನೆಕ್ಸ್ಟ್, ಎಷ್ಟನ್ನ ಕಳ್ಕೊಂಡ? 25 ಕಳ್ಕೊಂಡಂತೆ. ಇವನು 24ನ್ನ ಕಳ್ಕೊಂಡಂತೆ. ಹಾಗಾದರೆ ಇವನು ಹೆಚ್ಚು ಕಳ್ಕೊಂಡಿದ್ದಾನಲ್ವಾ? ಹೆಚ್ಚು ಕಳ್ಕೊಂಡಿದ್ದಾನೆ ಅಂತ ಅಂದರೆ ಕಳ್ಕೊಂಡಿದ್ದಾನೆ ಅಂತ ಅಂದರೆ ಒಂದು ಮೈನಸ್ ಚಿಹ್ನೆ ಹಾಕಬೇಕು. ಎಷ್ಟು ಕಳ್ಕೊಂಡಿದ್ದಾನೆ? 1. 1ರಲ್ಲಿ 1 ಕಳೆದ್ರೆ ಎಷ್ಟಾಯಿತು? 0. ಹಾಗಾದರೆ ಇವಂದು ಮತ್ತೆ ಇವಂದು ಈಕ್ವಲ್ ಆಯಿತು. ಇವನ ಹತ್ರ ಜಾಸ್ತಿನೂ ಇಲ್ಲ, ಒಂದು ಕಡಿಮೆನೂ ಇಲ್ಲ. ಒಂದು ಜಾಸ್ತಿನೂ ಇಲ್ಲ, ಮತ್ತೊಂದ್ಸಲ ಹೇಳ್ತಿದ್ದೀನಿ, ಒಂದು ಜಾಸ್ತಿನೂ ಇಲ್ಲ, ಒಂದು ಕಡಿಮೆನೂ ಇಲ್ಲ. ಇವನ ಹತ್ರ ಎಷ್ಟಿದೆಯೋ ಅವನ ಹತ್ರನೂ ಅಷ್ಟೇ ಇದೆ. ಅಂದರೆ 113 ಮೈನಸ್ 25 = 112 ಮೈನಸ್ 24 ಅನ್ನೋದು ಈಕ್ವಲ್. ಇನ್ನು ನೋಡೋಣ, ನೆಕ್ಸ್ಟ್ ಲೆಕ್ಕದಲ್ಲಿ ಇದೆ. ಸೊ ಮುಂದಿನ ಪ್ರತಿ ಉಕ್ತಿಯನ್ನು ಹೋಲಿಸಲು ಈ ಚಿಹ್ನೆಗಳನ್ನು ಬಳಸಿ ಜಟಿಲವಾದ ಲೆಕ್ಕಾಚಾರವಿಲ್ಲದೆ ನೀವಿದನ್ನು ಮಾಡಬಲ್ಲಿರಾ? ಪ್ರತಿ ಸಂದರ್ಭವನ್ನು, ನಿಮ್ಮ ಆಲೋಚನೆಯನ್ನು ಇಲ್ಲಿ ವಿವರಿಸಬೇಕಂತೆ. ಸೊ ಬನ್ನಿ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಅದೇ ಸ್ಟೋರಿ ಮನಸ್ಸಲ್ಲಿ ಇಟ್ಕೊಳ್ರಿ. ಏನಂತ? ಇದು ರಾಜಂದು, ಇವಿಷ್ಟು, ಇದು ಜಾಯ್ದು. ಸೊ ಕಂಪ್ಯಾರಿಸನ್ ಮಾಡ್ಕೊಂಡು ಹೋಗೋಣ. ಮೊದಲನೇ ಟರ್ಮ್ ಜೊತೆಗೆ ಮೊದಲನೇ ಟರ್ಮನ್ನೇ ಕಂಪ್ಯಾರಿಸನ್. ರಾಜನ ಹತ್ರ 200. ಆಮೇಲೆ ಇನ್ನೊಂದು ಮಾತು, ಪ್ಲಸ್ ಚಿಹ್ನೆ ಬಂದಾಗ ಇನ್ನೂ ಹೆಚ್ಚಾದವು ಅಲ್ವಾ? ಜಾಸ್ತಿ ಆಗೋದಕ್ಕೆ ನಾವು ಪ್ಲಸ್ ಚಿಹ್ನೆ ಹಾಕೋದು. ಮೈನಸ್ ಚಿಹ್ನೆ ಬಂದಾಗ ಅವನು ಕಳ್ಕೊಂಡ ಅನ್ನೋದನ್ನು ಒಂದು ಗಮನಕ್ಕೆ ಇಟ್ಕೊಳ್ರಿ. ಓಕೆ, ರಾಜನ ಹತ್ರ 245 ಇತ್ತು, ಜಾಯ್ ಹತ್ರ 246 ಇತ್ತು. ಹಾಗಾದರೆ ಯಾರ ಹತ್ರ ಜಾಸ್ತಿ ಇದೆ? ಜಾಯ್ ಹತ್ರ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 45, 46 ಅಂದರೆ ಒಂದು ಜಾಸ್ತಿ ಇದೆ. ಮುಂದೆ ನೋಡೋಣ, ಇನ್ನು ಎರಡನೇ ಟರ್ಮಿಗೆ ಮತ್ತೆ 289 ಗೋಲಿಗಳು ಜಾಸ್ತಿ ಆಯಿತು. ಇವನ ಹತ್ರ 285 ಗೋಲಿಗಳು ಆದವು. ಹಾಗಾದರೆ ಇದೇ ನಂಬರ್ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 85 ಇದೆ, 86, 87, 88, 89. ಹಾಗಾದರೆ ಎಷ್ಟು ಜಾಸ್ತಿ ಆಯಿತು? 4 ಜಾಸ್ತಿ ಆಯಿತು ಅಲ್ವಾ? ಹಾಗಾದರೆ ಇವನ ಹತ್ರ 1 ಜಾಸ್ತಿ ಆಗಿತ್ತಲ್ವಾ? ಇವನ ಹತ್ರ 4 ಜಾಸ್ತಿ ಆಗಿದ್ರೆ ಇದರೊಳಗಡೆ 1 ಕಳೆದು ಬಿಡೋಣ. ಯಾಕೆಂತಂದರೆ ಈಕ್ವಲ್ ಮಾಡ್ಕೊಬೇಕಲ್ವಾ? 4ರಲ್ಲಿ ಈ 1ನ್ನು ಸಹ ಇವಂದು ಜಾಸ್ತಿ ಇರೋದನ್ನು ಕಡಿಮೆ ತೆಗೆದು ಬಿಟ್ಟೆ ಅಂತ ಅಂದರೆ ಫೈನಲ್ ಆಗಿ 3 ಜಾಸ್ತಿ ಆಯಿತು. ರಾಜನ ಹತ್ರ 3 ಉಳಿದ್ವು ಎಕ್ಸ್ಟ್ರಾ. ಓಕೆ, ಇವನ್ಗಿಂತ 3 ಜಾಸ್ತಿ ಇದ್ದಾವೆ ಅಂದಮೇಲೆ ಈ ಟರ್ಮ್ ಕೂಡದೆ ನಾವು ಎಷ್ಟು ಬೇಗ ಈ ಲೆಕ್ಕವನ್ನು ಮಾಡಿದ್ವಿ. ಬರೀ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ ಅಷ್ಟೇ. ಎರಡನೇ ಲೆಕ್ಕ ನೋಡ್ರಿ, ಇಲ್ಲಿ ಕಳಿಯೋ ಚಿಹ್ನೆ ಬಂದಿದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊದಲನೇದಲ್ಲಿ 273 ರಾಜನ ಹತ್ರ ಮಾರ್ಬಲ್ಸ್ ಇದ್ವು, ಗೋಲಿಗಳಿದ್ವು. ಓಕೆ, ಇವನ ಹತ್ರ 272 ಇದ್ವು. ಒಂದು ಜಾಸ್ತಿ ಯಾರ ಹತ್ರ ಇದೆ? ರಾಜನ ಹತ್ರ 1 ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್ ಇವನು 145 ಕಳ್ಕೊಂಡ, ಇವನು 144 ಕಳ್ಕೊಂಡ. ಯಾರು ಹೆಚ್ಚು ಕಳ್ಕೊಂಡ್ರು? ಇವನು ಹೆಚ್ಚು ಕಳ್ಕೊಂಡ. ಎಷ್ಟು ಹೆಚ್ಚು ಕಳ್ಕೊಂಡ? ಒಂದು ಕಳ್ಕೊಂಡ. ನಾನು ಆವಾಗಲೇ ಹಿಂದೆ ಪೇಜಲ್ಲಿ ಹೇಳಿದ್ದೆ, ಕಳ್ಕೊಂಡ ಅಂತ ಅಂದರೆ ಮೈನಸ್ ಹಾಕ್ಕೊಳ್ರಿ ಅಂತ. ಹಾಗಾದರೆ 1ರಲ್ಲಿ 1 ಕಳೆದ್ರೆ 0 ಆಯಿತು. ಸೊ ಯಾರ ಹತ್ರನೂ ಸೇಮ್ ಆಗಿಲ್ಲ. ಇವನ ಹತ್ರನೂ ಹೆಚ್ಚಿಲ್ಲ, ಇವನ ಹತ್ರನೂ ಹೆಚ್ಚಿಲ್ಲ, ಇವನ ಹತ್ರನೂ ಕಡಿಮೆ ಇಲ್ಲ, ಇವನ ಹತ್ರ ಈಕ್ವಲ್ ಆಯಿತು. ಓಕೆ, ಫೈನ್. ನೆಕ್ಸ್ಟ್, ಇವನು ವಾದ ಮಾಡ್ತಾನಲ್ವಾ, ನನ್ನ ಹತ್ರ 1 ಜಾಸ್ತಿ ಇದೆ ಅಂತ. ಆದರೆ ಬಟ್ ಇವನು ಹೇಳ್ತಾನೆ, ನೀನಿನ್ನೂ ನನಗಿಂತ ಜಾಸ್ತಿ 1 ಕಡಿಮೆ ಮಾಡ್ಕೊಂಡಿದ್ಯಾ, ಅಂದರೆ 1 ಎಕ್ಸ್ಟ್ರಾ ಕಳ್ಕೊಂಡಿದ್ದೀಯಪ್ಪ ನೀನು ಅಂದಾಗ 1 ಜಾಸ್ತಿ ಇರೋದು ಸಹ ಕಳ್ಕೊಂಡಿದ್ರೊಳಗಡೆ ಮೈನಸ್ ಆಯಿತು. ಸೊ ಈಕ್ವಲ್ ಆದ್ವಿ ನಾವು ಅಂತ ಹೇಳಿ. ಓಕೆ, ನೆಕ್ಸ್ಟ್. ಐ ಹೋಪ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಅರ್ಥ ಆಗಿಲ್ಲ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ಅರ್ಥ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್, 364 ಮಾರ್ಬಲ್ಸ್ ಇದ್ವು, 363 ಮಾರ್ಬಲ್ಸ್ ಆಯಿತು. ಎಷ್ಟು ಜಾಸ್ತಿ ಆಯಿತು? ಇವನ ಹತ್ರ 1 ಜಾಸ್ತಿ ಆಯಿತು. ರಾಜನ ಹತ್ರ 587 ಜಾಸ್ತಿ ಆಗಿ 587 ಮತ್ತೆ ಗೋಲಿಗಳನ್ನು ತೊಗೊಂಡ. ಇವನು 589 ತೊಗೊಂಡ. ಎಷ್ಟು ಜಾಸ್ತಿ ಆಯಿತು? 87, 88, 89, 2 ಜಾಸ್ತಿ ಆಯಿತು. ಸೊ ಈಗ ಕಂಪ್ಯಾರಿಸನ್ ಮಾಡಬೇಕಲ್ವಾ, ಯಾರ ಹತ್ರ ಜಾಸ್ತಿ? ಇವನ ಹತ್ರ 1 ಇತ್ತು, ಇವನ ಹತ್ರ 2 ಇತ್ತು. ಇದರೊಳಗಡೆ 1 ಕಳೆದು ಬಿಡೋಣ. ಇವಂದು ಈಕ್ವಲ್ ಮಾಡ್ಕೊಳಕ್ಕೆ 1 ಕಳೆದ್ರೂ ಸಹ ಇವನ ಹತ್ರನೇ ಜಾಸ್ತಿ ಆಯಿತು. ಇನ್ನೂ 1 ಇವನ ಹತ್ರ ಉಳೀತು ಅಲ್ವಾ? ಸೊ ಹಾಗಾಗಿಬಿಟ್ಟು ಇವನು ದೊಡ್ಡವನು. ನೆಕ್ಸ್ಟ್, 124 ಮಾರ್ಬಲ್ಸ್, 129 ಮಾರ್ಬಲ್ಸ್. ಎಷ್ಟು ಜಾಸ್ತಿ ಆಯಿತು? 25, 26, 27, 28, 29, 5 ಜಾಸ್ತಿ ಇದೆ.
245 ಜಾಸ್ತಿ ಆಯಿತು, 245 ಅವನು ಹೆಚ್ಚಿಗೆ ತೊಗೊಂಡ. ಸೊ ಈಕ್ವಲ್ ತೊಗೊಂಡಿದ್ದಾರೆ, ಇದರೊಳಗಡೆ ಯಾರಿಗೂ ಜಾಸ್ತಿ ಇಲ್ಲ. ಇಲ್ಲಿ ನೋಡ್ರಿ ಎರಡೂ ಕಡೆ ಯಾರಿಗೆ ಜಾಸ್ತಿ ಇದೆ, ಇವನಿಗಂತೂ ಏನೂ ಬಂದೇ ಇಲ್ಲ. ಇವನ ಹತ್ರ 5 ಜಾಸ್ತಿ ಇದೆ ಅಂದಮೇಲೆ ಇವನೇ ದೊಡ್ಡವನು. ನೆಕ್ಸ್ಟ್ ಕಳೆಯೋ ಲೆಕ್ಕ. 213 ಗೋಲಿಗಳು, ಇವನ 214 ಗೋಲಿಗಳು ಅಂತ ಅಂದರೆ ಇವನ ಹತ್ರ 1 ಜಾಸ್ತಿ ಆಯಿತು. ಓಕೆ, ಇಲ್ಲಿ ನೋಡಿ 77 ಗೋಲಿಗಳನ್ನು ಕಳ್ಕೊಂಡ, 76 ಗೋಲಿಗಳನ್ನು ಕಳ್ಕೊಂಡ. ಯಾರು ಜಾಸ್ತಿ ಕಳ್ಕೊಂಡ? ಇವನು ಜಾಸ್ತಿ ಕಳ್ಕೊಂಡ. 1 ಗೋಲಿ ಇನ್ನೂ ಕಳ್ಕೊಂಡ. ಮೈನಸ್ ಮಾಡೋಕ್ಕೆ ಇವನ ಹತ್ರ ಇಲ್ಲ, ಇವನು -1 ಇದು. ಸೊ -1 ಮತ್ತು 1 ಯಾವುದು ಜಾಸ್ತಿ? ಕಳ್ಕೊಂಡ ಅಲ್ವಾ? ಸೊ -1 ಮತ್ತು 1ರಲ್ಲಿ ಯಾವ್ದು ಜಾಸ್ತಿ? ನೀವು ಹೇಳ್ಬೋದು ಮೈನಸ್ ಚಿಹ್ನೆ ಹಾಕಿಲ್ಲ ಅಂತಂದರೆ ಇವನ ಹತ್ರನೂ ಇವನ ಸೈಡೂ ಒಂದಿದೆ, ಇವನ ಸೈಡೂ ಒಂದಿದೆ, ಎರಡು ಈಕ್ವಲ್. ಹಾಗಾದರೆ ಇಬ್ಬರ ಹತ್ರ ಒಂದು. ಅದಕ್ಕೋಸ್ಕರ ಹೇಳಿದ್ದು ಕಳ್ಕೊಂಡ ಅಂದರೆ ಇನ್ನೂ ಕಡಿಮೆ ಆಯಿತು ಅವನ ಹತ್ರ, ಅದಕ್ಕೆ ಕಳ್ಕೊಂಡ ಅಂತ ಹೇಳಿಬಿಟ್ಟು ಚಿಹ್ನೆ ಹಾಕ್ಕೊಂಡಿದ್ದು. -1 ಅನ್ನೋದು 1ಕ್ಕಿಂತ ಚಿಕ್ಕದು. ಸೊ ಇವನೇ ದೊಡ್ಡವನು. ಓಕೆ, ಇದಿಷ್ಟ ಆಯಿತು. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಐ ಹೋಪ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸಂಕೀರ್ಣ ಉಕ್ತಿಗಳನ್ನು ಓದುವುದು ಮತ್ತು ಬೆಲೆ ಕಂಡುಹಿಡಿಯುವುದು ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಫಸ್ಟ್ ಸಂಕೀರ್ಣ ಉಕ್ತಿಗಳನ್ನು ಓದುವುದು ಅಂತಂದರೆ, ಸೊ ಒಂದು ವೇಳೆ ಕೆಲವೊಂದು ಲೇಖನ ಚಿಹ್ನೆಗಳು ಇಲ್ಲ ಅಂತ ಅಂದರೆ ಒಂದು ಸೆಂಟೆನ್ಸ್ನ ಮೀನಿಂಗೇ ಚೇಂಜ್ ಆಗಿಬಿಡುತ್ತೆ ಅಲ್ವಾ? ಉದಾಹರಣೆಗಂತ ಅಂದರೆ ಇಲ್ಲಿ ನೋಡ್ಬೋದು ಚಿತ್ರ. ಆಟಿಕೆಗಳಿರುವ ಸ್ನೇಹಿತೆಯ ಪಕ್ಕದಲ್ಲಿ ಶಾಲಿನಿ ಕುಳಿತಳು. ಆಟಿಕೆಗಳಿರುವ ಸ್ನೇಹಿತೆಯ ಪಕ್ಕದಲ್ಲಿ ಶಾಲಿನಿ ಕುಳಿತುಕೊಂಡಿದ್ದಾಳೆ. ಇವಳು ಶಾಲಿನಿ. ಓಕೆ, ಇವಳು ಅವಳ ಫ್ರೆಂಡು, ಅವಳ ಹತ್ರ ಭಾಳ ಆಟಿಕೆಗಳಿದ್ದಾವೆ. ಅಂದರೆ ಸ್ನೇಹಿತೆಯ ಬಳಿ ಆಟಿಕೆ ಇದ್ದಾವೆ, ಶಾಲಿನಿ ಅವಳ ಪಕ್ಕ ಕೂತ್ಕೊಂಡಿದ್ದಾಳೆ, ಅಷ್ಟೇ ಅರ್ಥ. ಓಕೆ, ನೆಕ್ಸ್ಟ್ ನೋಡೋಣ. 2ನೇ ಸೆಂಟೆನ್ಸ್ ವಾಕ್ಯ. ಶಾಲಿನಿ ಸ್ನೇಹಿತೆಯ ಪಕ್ಕದಲ್ಲಿ ಆಟಿಕೆಗಳೊಂದಿಗೆ ಕುಳಿತಳು. ಶಾಲಿನಿ ಸ್ನೇಹಿತೆಯ ಪಕ್ಕದಲ್ಲಿ ಆಟಿಕೆಗಳೊಂದಿಗೆ ಇವಳು ಶಾಲಿನಿ ಇದ್ದಾಳೆ. ಈಗ ಆಟ ಕಂಪ್ಲೀಟಾಗಿ ಚೇಂಜ್ ಆಯಿತು. ಯಾಕೆ ಅಂತಂದರೆ ಆಟದ ಸಾಮಾನೆಲ್ಲ ಶಾಲಿನಿ ಹತ್ರ ಇಲ್ಲಿ ಇರಲಿಲ್ಲ, ಇಲ್ಲಿ ಇದೆ. ಅಂದರೆ ಶಾಲಿನಿಯ ಬಳಿ ಆಟಿಕೆ ಇದೆ, ಅವಳು ಗೊಂಬೆಗಳೊಂದಿಗೆ ತನ್ನ ಸ್ನೇಹಿತೆಯ ಪಕ್ಕದಲ್ಲಿ ಕುಳಿತಿದ್ದಾಳೆ. ಸ್ವಲ್ಪ ಚೇಂಜ್ ಮಾಡೋದ್ರಿಂದ ವಿರಾಮ ಚಿಹ್ನೆಗಳಿಲ್ಲದ ಈ ವಾಕ್ಯವನ್ನು 2 ವಿಭಿನ್ನ ರೀತಿಯಾಗಿ ನಾವು ಅರ್ಥೈಸ್ಕೊಳ್ಬೋದು. ಅಲ್ಪ ವಿರಾಮ ಚಿಹ್ನೆಯ ಸೂಕ್ತ ಬಳಕೆ ವಾಕ್ಯನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನು ಸೂಚಿಸುತ್ತೆ. ಒಂದಕ್ಕಿಂತ ಹೆಚ್ಚು ವಿಧಾನದಲ್ಲಿ ಬೆಲೆ ಕಂಡುಹಿಡಿಯಬಹುದಾದ ಉಕ್ತಿಗಳನ್ನು ನಾವು ನೋಡೋಣ ಅಂತ ಕೊಟ್ಟಿದ್ದಾರೆ. ಓಕೆ, ಬನ್ನಿ ನೋಡಿ. ಉದಾಹರಣೆ 4. ಮಲ್ಲೇಶ್ ಆಟದ ಮೈದಾನಕ್ಕೆ 30 ಗೋಲಿಗಳನ್ನು ತಂದ. ಅರುಣ್ ಪ್ರತಿ ಚೀಲದಲ್ಲಿ 5 ಗೋಲಿಗಳಂತೆ 5 ಗೋಲಿಗಳನ್ನು ತಂದ. ಮಲ್ಲೇಶ್ ಮತ್ತು ಅರುಣ್ ಎಷ್ಟು ಗೋಲಿಗಳನ್ನು ಆಟದ ಮೈದಾನಕ್ಕೆ ತಂದ? ಉಕ್ತಿ ಯಾವ ರೀತಿ ಬರಿತೀರಾ? ಫಸ್ಟು 30 ಅಂತ ಬರಿತೀರಾ ಅಲ್ವಾ? ಫಸ್ಟು ಮಲ್ಲೇಶ್ ಎಷ್ಟು ತಂದ? 30 ತಂದ. ಅದಾದಮೇಲೆ ಯಾರು ತಂದ? ಅರುಣ್ ತಂದ. ಎಷ್ಟು? ಪ್ರತಿ ಚೀಲದಲ್ಲಿ 4 ಗೋಲಿಗಳಂತೆ 5 ಚೀಲ ತಂದ. ಅಂದರೆ 5 4 20 ಗೋಲಿಗಳನ್ನು ತಂದ ಫಸ್ಟ್. ಆದರೆ ಉಕ್ತಿ ಮಾತ್ರ ಈ ರೀತಿಯಾಗಿ ಬರಿತೀವಿ. ಈಗ ನಾನೇನು ಹೇಳ್ತೀನಪ್ಪ ಅಂತಂದರೆ, ಮಕ್ಕಳಿಗೆ ಇದನ್ನು ಸಂಕ್ಷೇಪಿಸಿ ಉತ್ತರನ ಹೇಳ್ರಿ ಅಂತೀವಿ. ಸೊ ಕೆಲವು ಮಕ್ಕಳು ನನಗೇನು ಹೇಳ್ತಾರೆ, 30 + 5 35 × 4 ಅಂದರೆ ಉತ್ತರ 40 ಬಂತು ಅಂತ ಹೇಳ್ತಾರೆ. ಅದೇ ಕೆಲವು ಮಕ್ಕಳು ಇದೆರಡು ಕೂಡಿಸ್ಕೊಂಡ್ರ, ಅದೇ ಕೆಲವು ಮಕ್ಕಳು ಏನು ಮಾಡ್ತಾರೆ, 5 4 20 ಮಿಸ್ ಇದನ್ನು ಫಸ್ಟ್ ಗುಣಿಸ್ಕೊಂಡೆ 30 20 ಎಷ್ಟಾಯಿತು? 50 ಆಯಿತು ಆನ್ಸರ್ ಅಂತ ಹೇಳ್ತಾರೆ. ಇದೇ ಎಕ್ಸಾಂಪಲ್ಲು ಅಲ್ಪ ವಿರಾಮದ ಕಥೆಯನ್ನು ಹೇಳಿದ್ವಲ್ಲ, ಎಕ್ಸಾಕ್ಟ್ ಕರೆಕ್ಟಾಗಿ ನಾವು ಎಲ್ಲಿ ಅಲ್ಪ ವಿರಾಮ ಹಾಕಬೇಕು ಅನ್ನೋದನ್ನು ಸೂಚಿಸುತ್ತಲ್ವ, ಅದೇ ರೀತಿ ಇಲ್ಲೂ ಸಹ ಉಕ್ತಿಗಳಲ್ಲೂ ಸಹ ಫಸ್ಟ್ ಏನನ್ನು ಬಿಡಿಸ್ಕೊಂಡ್ರೆ ಸ್ವಲ್ಪ ಚೇಂಜ್ ಮಾಡಿದ್ರೆ ಸಾಕು. ನಾವು ಕಂಪ್ಲೀಟ್ ಆನ್ಸರ್ ಇಲ್ಲಿ 140 ಬಂದಿದೆ, ಇಲ್ಲಿ 50 ಬಂದಿದೆ. ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಅಲ್ವಾ ಆನ್ಸರಲ್ಲಿ. ಸೊ ಬನ್ನಿ ನೋಡೋಣ. ಅದೇ ಹೇಳಿದ್ದಾನೆ. ಸೊ ಹಾಗಾದರೆ 30 + 5 × 4 ಉಕ್ತಿಯನ್ನು ಗಮನಿಸಿದ್ರೆ ನಾವು ಮೊದಲು ಸಂಕಲನ ಮಾಡಬೇಕೇ ಅಥವಾ ಗುಣಾಕಾರ ಮಾಡಬೇಕೇ ಅನ್ನೋದೇ ಗೊತ್ತಾಗಲ್ಲ. ಭಾಷೆಗಳಲ್ಲಿ ಗೊಂದಲವನ್ನು ಪರಿಹರಿಸೋಕ್ಕೆ ನಾವು ಅಲ್ಪ ವಿರಾಮಗಳನ್ನು ಹಾಕ್ತೀವಿ ಅಲ್ವಾ. ಅದೇ ರೀತಿ ಉಕ್ತಿಗಳನ್ನು ಉಕ್ತಿಗಳ ಒಂದು ಈ ಗೊಂದಲಗಳನ್ನು ಪರಿಹರಿಸಲು ಗಣಿತದಲ್ಲಿ ನಾವು ಬ್ರ್ಯಾಕೆಟ್ಸನ್ನು ಯೂಸ್ ಮಾಡ್ತೀವಿ, ಆವರಣ ಅಂತ ಹೇಳ್ಬೋದು. ಓಕೆ ಫೈನ್. ಉಕ್ತಿಗಳಲ್ಲಿ ಆವರಣಗಳು ಅಂತ ಅಂದರೆ ಅದೇ ಎಕ್ಸಾಂಪಲನ್ನು ಕಂಟಿನ್ಯೂ ಮಾಡಿದ್ದಾರೆ. ಏನಪ್ಪ ಅಂತಂದರೆ 30 + 5 × 4 ಅಂದರೆ ಫಸ್ಟು 5 × 4 ಗುಣಿಸ್ಬೇಕು, ಬಂದಿದ್ದು ಉತ್ತರನ 30ರಲ್ಲಿ ಕೂಡಿಸ್ಬೇಕು. ಓಕೆ, 30ರೊಂದಿಗೆ ಕೂಡಿಸ್ಬೇಕು. ಓಕೆ ನೆಕ್ಸ್ಟ್ ಫೈನ್. 30 × 20 ಏನಿಲ್ಲಿ ಮಾಡಿದ್ವಲ್ಲ ನಾವು, ಅದು 50. ನೆಕ್ಸ್ಟ್ ಕ್ವಶನ್ ನೋಡೋಣ. ಇರ್ಫಾನ್ 15 ರೂಪಾಯಿಗೆ ಒಂದು ಬಿಸ್ಕೆಟ್ ಪೊಟ್ಟಣ ತಂದ.
56 ರೂಪಾಯಿಗೆ ಒಂದು ಪ್ಯಾಕೆಟ್ ತೊಗರಿ ಬೇಳೆಯನ್ನು ಖರೀದಿಸಿದಂತೆ. ಓಕೆ, ಅವನು ಅಂಗಡಿಯವನಿಂದ 100 ರೂಪಾಯಿ ಅಂಗಡಿಯವನಿಗೆ 100 ರೂಪಾಯಿ ನೀಡಿದಂತೆ. ಅಂಗಡಿಯವರಿಂದ ಇರ್ಫಾನ್ ಪಡೆಯುವ ಚಿಲ್ಲರೆಯನ್ನು ಲೆಕ್ಕ ಹಾಕಲು ನಮಗೆ ಸಹಾಯ ಮಾಡುವ ಒಂದು ಉಕ್ತಿಯನ್ನು ಬರೆಯಿರಿ ಅಂತ ಕೊಟ್ಟ. ಏನು ಮಾಡಬೇಕಪ್ಪ ಅಂತಂದರೆ ಅವನು ಚಿಲ್ಲರೆ ಫಸ್ಟು ಅಮೌಂಟ್ ಎಷ್ಟು ಕೊಟ್ಟ? 100 ರೂಪಾಯಿ ಕೊಟ್ಟ. ಓಕೆ, ಅದಾದಮೇಲೆ ಎಷ್ಟು ರೂಪಾಯಿ ತೊಗೊಂಡಿದ್ದ ಅವನು? 15 ರೂಪಾಯಿದು ಒಂದು ಬಿಸ್ಕೆಟ್ ಪ್ಯಾಕೆಟನ್ನು ತೊಗೊಂಡಿದ್ದ. ಅದಾದ ನೆಕ್ಸ್ಟು 56 ರೂಪಾಯಿಯ ತೊಗರಿಬೇಳೆಯನ್ನು ತೊಗೊಂಡಿದ್ದ. ಸೊ ಬ್ರಾಕೆಟ್ ಎಲ್ಲಿಗೆ ಹಾಕಬೇಕು? ಇವೆರಡು ತೊಗೊಂಡಿದ್ದು, ಇದು ಕೊಟ್ಟಿದ್ದು, ಕೊಟ್ಟ ಅಮೌಂಟಲ್ಲಿ ಈಗ ಎಷ್ಟು ಖರ್ಚಾಯಿತೋ ಅದನ್ನು ಲೆಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿಬಿಟ್ಟು ಇವೆರಡನ್ನು ನಾವು ಫಸ್ಟ್ ಕೂಡಬೇಕಾಗತ್ತೆ. 100 ಮೈನಸ್ 15 ಪ್ಲಸ್ 56 ಎಷ್ಟಾಗುತ್ತೆ? 71 ಆಗುತ್ತೆ. 100ರಲ್ಲಿ 71 ಕಳೆದ್ರೆ ಎಷ್ಟಾಯಿತು? 29 ಉಳಿತು. ಓಕೆ, ಕಳೆಯೋ ಲೆಕ್ಕ ಅಂತ ಆಲ್ರೆಡಿ ಕಲ್ತಿದ್ವಿ 7ನೇ ಕ್ಲಾಸಲ್ಲಿ ಇರೋದ್ರಿಂದ 6ನೇ ಕ್ಲಾಸ್ವರೆಗೂ ನಾವು ಕೂಡೋದು ಕಳೆಯೋದು ಎಲ್ಲ ಕಲ್ತಿದ್ವಿ. ಸೊ ಹಾಗಾಗಿಬಿಟ್ಟು ಈಸಿ ಆಗುತ್ತೆ. ಸೊ ಇಲ್ಲಿ ನೋಡಿ ಸೇಮ್ ಅದನ್ನೇ ಕೊಟ್ಟಿದ್ದಾರೆ. ಓಕೆ, 100ರಿಂದ 15 ಕಳೆದು ಮತ್ತೆ 56 ಕೂಡಕ್ಕೆ ಹೋದರೆ ನಮಗೆ ಉತ್ತರ ಜಾಸ್ತಿ ಬಂದುಬಿಡುತ್ತೆ. ಇಟ್ಸ್ ಅಬೌಟ್ 141 ಬಂದುಬಿಡುತ್ತೆ. ಸೊ ಆ ರೀತಿಯ ಮಾಡೋಂಗಿಲ್ಲ. ಅವ್ನು 100 ರೂಪಾಯಿ ಕೊಟ್ಟಿದ್ದಾನೆ, ಅವ್ನ ಅಂಗಡಿಯವ್ರು 141 ರೂಪಾಯಿ ವಾಪಸ್ ಕೊಡ್ತಾನಾ? ಇಷ್ಟು ಅರ್ಥ ಮಾಡ್ಕೊಳ್ರಿ. ಅವ್ನು ಕೊಟ್ಟಿರೋದೇ 100 ರೂಪಾಯಿ ನೋಟು. ಇಷ್ಟೆಲ್ಲ ತೊಗೊಂಡ್ಮೇಲೆ ಅವನು ಇವೆರಡು ಐಟಮ್ಸ್ ತೊಗೊಂಡ್ಮೇಲೆ ಅವ್ನು 141 ವಾಪಸ್ ಕೊಡ್ತಾನಾ? ಇಲ್ಲ. ಬರೀ ನಮ್ಮ ಒಂದು ದೈನಂದಿನ ಒಂದು ಭಾಷೆಯಲ್ಲೇ ಇದು ಉತ್ತರ ತಪ್ಪಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ ಫೈನ್. ಹಾಗಾದರೆ 100ರಲ್ಲಿ 71 ಇವೆರಡನ್ನು ಕೂಡಿಸ್ಬಿಟ್ಟು 71 ಕಳೆದ್ರೆ 29 ಬರುತ್ತೆ. ಓಕೆ ಫೈನ್. ನೆಕ್ಸ್ಟ್ ಅದಕ್ಕೋಸ್ಕರ ಇಲ್ಲಿ ನಾವು ಉಕ್ತಿಯನ್ನು ಬರೀರಿ ಅಂತ ಅಂದರೆ ನಾವಿಲ್ಲಿ ಬ್ರಾಕೆಟನ್ನು ಯೂಸ್ ಮಾಡಿ, ಆವರಣ ಅಂತ ಹೇಳಿದ್ವಲ್ಲ, ಬ್ರಾಕೆಟ್ ಯೂಸ್ ಮಾಡಿ ಬರಿಬೇಕು. ನೆಕ್ಸ್ಟು ಒಂದು ವಿಡಿಯೋದಲ್ಲಿ ನಾವು ಉಕ್ತಿಗಳಲ್ಲಿನ ಪದಗಳನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.